ನಮಸ್ಕಾರ ಎಲ್ಲರಿಗೂ. ನಾವು ಈ ಇಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 26 ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡಿವಿ. ಯಾವ್ದ್ರ ಬಗ್ಗೆ? ಆರ್ಟಿಕಲ್ 26 ಏನ್ ಹೇಳ್ತೈತಿ ಅಂತಂದ್ರೆ ಇದು 3 ಕಂಡೀಷನ್ಗಳನ್ನ ಹೇಳ್ತೈತಿ. ಯಾವ್ಯಾವು? ಸಾರ್ವಜನಿಕ ಶಾಂತಿ, ನೈತಿಕತೆ, ಮೊರಾಲಿಟಿ, ನೈತಿಕತೆ ಜೊತೆಗೆ ಆರೋಗ್ಯ, ಹೆಲ್ತ್. ಇವುಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಇವುಗಳಿಗೆ ಧಕ್ಕೆ ಆಗದಂತೆ ನೀವು 4 ರೀತಿಯ ಹಕ್ಕುಗಳನ್ನ ಎಂಜಾಯ್ ಮಾಡಬಹುದು ಅಂತ ಹೇಳ್ತೈತಿ. ಅದ್ರಾಗ ಒಂದನೇದು ಯಾವ್ದಪ್ಪ ಅಂತಂದ್ರೆ ಧಾರ್ಮಿಕ ಸಂಸ್ಥೆ ಮತ್ತು ದತ್ತಿಗಳನ್ನ ಸ್ಥಾಪಿಸಬಹುದು, ಜೊತೆಗೆ ನಿರ್ವಹಿಸಬಹುದು. ಹೌದಾ? ಇನ್ನು ಎರಡನೇದು ಧಾರ್ಮಿಕ ಸಂಬಂಧಗಳನ್ನ ಅಥವಾ ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಿಸಬಹುದು. ಮೂರನೇದು ಆಸ್ತಿಯನ್ನ ಹೊಂದಬಹುದು. ಯಾವ ಆಸ್ತಿ? ಸ್ಥಿರ ಮತ್ತು ಚರ ಆಸ್ತಿಗಳನ್ನ ಹೊಂದುವುದು. ಇನ್ನ 4ನೇದ್ದು ಡಿ ಏನ್ ಹೇಳ್ತೈತಿ ಅಂತಂದ್ರೆ ಕಾನೂನಿಗೆ ಒಳಪಟ್ಟು ನೀವು ಗಳಿಸಿರ್ತಕ್ಕಂಥ ಆಸ್ತಿಯನ್ನ ಅನುಭವಿಸಬಹುದು, ಅಂದ್ರೆ ಆಡಳಿತ ಮಾಡಬಹುದು. ಒಳಪಟ್ಟು ಆಡಳಿತ ಮಾಡಬಹುದು ಯಾವುದರ ಮೇಲೆ? ಆಸ್ತಿಗೆ ಸಂಬಂಧಿಸಿದಂತೆ. ಈ 4 ವಿಷಯವನ್ನ ನಾವು ಈಗಾಗಲೇ ತಿಳ್ಕೊಂಡ್ವಿ. ಅಂದ್ರೆ ಆರ್ಟಿಕಲ್ 26 ಸಬ್ ಕ್ಲಾಸ್ ಎ ದಿಂದ ಡಿ ಯವರೆಗೂ ಎಲ್ಲವನ್ನ ತಿಳ್ಕೊಂಡಿವಿ. ಇನ್ನ ಹೌದ್ರೆ ಎವಲ್ಯೂಷನ್ ಬರ್ತೈತಿ, ಬೆಳವಣಿಗೆ ಬರ್ತೈತಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಒಂದು ಕೇಸು ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಅರ್ಚಕರನ್ನ ಯಾರು ನೇಮಕ ಮಾಡಬಹುದು? ಸಾಮಾನ್ಯ ಜನರು ಅರ್ಚಕರಾಗಬಹುದೇ ಅಂತ. ಅರ್ಚಕರಾಗಬಹುದೇ? ಸುಪ್ರೀಂ ಕೋರ್ಟ್ ಹೇಳ್ತೈತಿ ಬಿಲ್ಕುಲ್ ಬಿಂದಾಸಾಗಿ ಆಗಬಹುದು. ಈ ಆದ್ರ ಅನ್ನೋ ವಿಷಯ ಏನಿರುತ್ತಲ್ಲ, ಇದು ಭಾರಿ ಇದನ್ನಿರ್ತೈತಿ, ಇಂಟ್ರೆಸ್ಟಿಂಗ್ ಇರ್ತೈತಿ. ಏನಪ್ಪಾ ಅಂತಂದ್ರೆ ಯಾರು ಬೇಕಾದ್ರೂ ಅರ್ಚಕರಾಗಬಹುದು. ಅರ್ಚಕ ಈಸ್ ಅ ಸೆಕ್ಯುಲರ್ ಪೋಸ್ಟ್ ಅಂತ ಹೇಳ್ತಾರ ಅವರು. ಜಾತ್ಯತೀತ ಪದವಿ ಅದು. ಆದ್ರೆ ಯಾರು ಆಗಬೇಕು ಅಂತಂದ್ರ ಅರ್ಚಕತನ ಅವರಿಗೆ ಬರ್ತಿರಬೇಕು. ಯಾರು ಬೇಕಾದ್ರೂ ಮಾಸ್ತರ್ ಆಗಬಹುದು, ಆದ್ರೆ ಮಾಸ್ತರ್ ಆಗೋ ಕ್ವಾಲಿಫಿಕೇಶನ್ ಅವ್ರಿಗೆ ಇರಬೇಕು ಅಷ್ಟೇ. ಮಾಸ್ತರ್ ಆಗೋ ಕ್ವಾಲಿಫಿಕೇಶನ್ ಇಲ್ಲ ಇದ್ರೆ ನಿನ್ನ ಮಾಸ್ತರ್ ಮಾಡಕ್ ಆಗೋದಿಲ್ಲ. ನೀನ್ ಅರ್ಚಕರ ಆಗೋ ಕ್ವಾಲಿಫಿಕೇಶನ್ ನಿನ್ನ ಹತ್ರ ಇರಲಿಲ್ಲ ಅಂದ್ರೆ ನಿನ್ನ ಅರ್ಚಕರನ್ನು ಮಾಡಕ್ ಆಗೋದಿಲ್ಲ. ದಿಸ್ ಇಸ್ ದ ಜಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್. ಹೌದಾ? ಈ ರೀತಿಯಾಗಿರ್ತಕ್ಕಂಥ ವಿವರಣೆ ಅದರಲ್ಲಿದೆ. ಫಾರ್ ಎಕ್ಸಾಂಪಲ್ ಮಾಸ್ತರ್ಗೆ ಆನ ಬರ್ತಿರ್ಲಿಲ್ಲ ಅಂತಂದ್ರ ಅವ ಏನ್ ಕಲಿಸ್ತಾನ ಹುಡುಗರಿಗೆ? ಹೌದಾ? ಅವಂಗ ಜ್ಞಾತಕ ಬರ್ತಿತ್ತು ಅಂತಂದ್ರ, ಜ್ಞಾನದು ತಗದಾರೀಗ ಳ ಅಷ್ಟ ಇಟ್ಟಾರ, ಳ ತಕ ಅದು ಬರ್ತಿತ್ತು ಅಂತಂದ್ರ ಅವ ಆ ಕಲಿಸಬಹುದು. ಅವಂಗ ಳ ತಕ ಬರ್ಲಿಲ್ಲ ಅಂದ್ರ ಅವಂಗ ಬರ್ಲಿಲ್ಲ ಅಂದ್ರ ಅವ ಏನ್ ಮಣ್ಣು ಕಲಿಸ್ತಾನು? 1, 2, 100 ತನಕ ಬರ್ತಿರ್ಬೇಕು. ಅಟ್ಲೀಸ್ಟ್ ನಾನು ಒಂದಿಷ್ಟು ಲೆಕ್ಕದಾಗ ಅದನ್ನೇ ಅಂತ ಹೇಳ್ಬೇಕು ಅಂತಂದ್ರ 100 ತನಕ 1, 2 ಬರ್ತಿರ್ಬೇಕು. ಅಂದ್ರ ಅವ 1ನೇ ತಕ 1, 2 ಕಲಿಸ್ತಾನ. ಅವಂಗ ಬರ್ತಿರ್ಲಿಲ್ಲ ಅಂದ್ರೆ ಅವ ಏನ್ ಕಲಿಸ್ತಾನ? ಹೌದಾ? ಇಲ್ಲಿ ಅರ್ಚಕರು ಯಾರು ಬೇಕಾದ್ರೂ ಆಗಬಹುದು, ಪೂಜೆ ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ಪೂಜೆಯ ವಿಧಿ ವಿಧಾನಗಳು ವೇದಗಳಲ್ಲಿ ಹೇಳಿರತಂತೆ, ವೇದಗಳಲ್ಲಿ, ಪುರಾಣಗಳಲ್ಲಿ, ಉಪನಿಷತ್ಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ಅವ್ನ್ ಗೊತ್ತಿದ್ರೆ ಅವ ಅರ್ಚಕ ಆಗುವುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿಲ್ಲ. ಇದು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್. ಅಂತ ಜಜ್ಮೆಂಟ್ಗಳದಾವು, ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ನೇ ಕೇಸ್ ಯಾವ್ದಪ್ಪ ಅಂತಂದ್ರೆ ಶಿರೂರ್ ಮಠ ಕೇಸ್. 1954 ಇದು ಸುಪ್ರೀಂ ಕೋರ್ಟಿಗೆ ಹೋಗಿರ್ತೈತೆ. ಆಗ ಹೋಗಿತ್ತಿದೆ 1950 ಸಂವಿಧಾನ ಜಾರಿಗೆ ಬಂದೈತಿ. 1954 ಎಲ್ಲಿ ಹೋಗೈತಿ ಅಂತ ಸುಪ್ರೀಂ ಕೋರ್ಟಿಗೆ ಹೋಗೈತಿ. ಅಲ್ಲಿ ಏನ್ ಕೇಸಪ್ಪ ಅಂತಂದ್ರ ಸುಪ್ರೀಂ ಕೋರ್ಟ್ದವ್ರು ಒಂದು ಡಿಕ್ಲರೇಷನ್ ಕೊಡ್ತಾರೆ. ಎಲ್ಲಿಯವರೆಗೂ ಅಂತಂದ್ರೆ ಅಲ್ಲಿ ಹೇಳ್ತಾರ ಅವರು ಏನಂತಂದ್ರೆ ಸಾರ್ವಜನಿಕ ಶಾಂತಿ, ಪಬ್ಲಿಕ್ ಆರ್ಡರ್, ಸಾರ್ವಜನಿಕ ಶಾಂತಿ, ನೈತಿಕತೆ ಮತ್ತು ಆರೋಗ್ಯ ಇವುಗಳಿಗೆ ಧಕ್ಕೆ ಆಗುವುದಿಲ್ಲೋ, ಇವು ಎಲ್ಲಿ ತನಕ ಸೇಫ್ ಇರ್ತಾವೋ ಅಲ್ಲಿವರೆಗೂ ರಾಜ್ಯ ಧಾರ್ಮಿಕ ಕೆಲಸಗಳಲ್ಲಿ ಅಥವಾ ಧಾರ್ಮಿಕ ಸಂಸ್ಥೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ, ಕೈ ಆಡಿಸುವಂತಿಲ್ಲ. ನಿಮ್ ಏನ ಕಿತ್ತಾಬಾಜಿ ಕಾರ್ಬಾರದು ಏನಾರು ಇದ್ದು ಅಂತಂದ್ರೆ ಇವಕ್ಕೆ ಧಕ್ಕೆ ಆದಾಗ ಮಾತ್ರ ನೀವು ಎಂಟ್ರಿ ಆಗ್ಬೇಕೆ ಹೊರತಾಗಿ ಇಲ್ಲ ಆದ್ರೆ ಹೊರಗೆ ನಿಂತು ಸುಮ್ಮನೆ ನೋಡ್ಕೊತಾ ಇರ್ಬೇಕು ಅಷ್ಟ. ಇದು ಸುಪ್ರೀಂ ಕೋರ್ಟ್ನ ಕೇಸ್ ಜಜ್ಮೆಂಟ್. ಇದು ಏನೋ ಎಲ್ಲಿವರೆಗೂ ಸಾರ್ವಜನಿಕ ಶಾಂತಿ, ಫಾರ್ ಎಕ್ಸಾಂಪಲ್ ಆ ಮಠದೊಳಗ ಅಥವಾ ಮಸೀದಿ ಒಳಗ ಏನಾದ್ರೂ ಸಾರ್ವಜನಿಕ ಶಾಂತಿ ಕದಡುವಂತ ವಿಚಾರಗಳಿದ್ದು ಅಂತಂದ್ರೆ, ಅಂದ್ರೆ ಅಲ್ಲಿ ಹಿಂದೂ ಮುಸ್ಲಿಮನ್ನ ಹೊಡಿತಕ್ಕಂಥ ಕೆಲಸ ಇಲ್ಲ ಅಂತಂದ್ರೆ ದಲಿತರಿಗೆ ಪ್ರವೇಶ ಇಲ್ಲ ಆ ರೀತಿ ಮಾಡ್ತಕ್ಕಂಥ ಕೆಲಸ ಅವಂತಾವ್ ಏನಾದ್ರೂ ನಡೆದಿದ್ದು ಅಂತಂದ್ರೆ ಸ್ಟೇಟ್ ಕ್ಯಾನ್ ಎಂಟರ್ ದಿಸ್ ಇಶ್ಯೂ. ಬಟ್ ಅನ್ಲೆಸ್ ಆರ್ ಅಂಟಿಲ್ ಇವುಗಳಿಗೆ ಡಿಸ್ಟರ್ಬ್ ಆಗದ ಹೊರತು, ಯಾವುಗಳಿಗೆ? ಸಾರ್ವಜನಿಕ ಶಾಂತಿ, ನೈತಿಕತೆ ಮತ್ತು ಆರೋಗ್ಯ ಈ ವಿಷಯಗಳಿಗೆ ಧಕ್ಕೆ ಬಾರದ ಹೊರತು ರಾಜ್ಯ ಏನ್ ಮಾಡಂಗಿಲ್ಲ, ತನ್ನ ಕೈ ಆಡಿಸೋ ಚಟವನ್ನ ಅಲ್ಲಿ ತಗೊಂಡ್ ಬರಂಗಿಲ್ಲ. ಹೌದಾ? ರಾಜ್ಯ ಹಸ್ತಕ್ಷೇಪ ಮಾಡುವಂಗಿಲ್ಲ ಅಂತೇಳಿ ಶಿರೂರ್ ಮಠ ಕೇಸದೊಳಗ ಸುಪ್ರೀಂ ಕೋರ್ಟ್ದವ್ರು ಹೇಳ್ಯಾರ. ಇದಿಷ್ಟು ನೆನಪಿರ್ಬೇಕು. ಫಸ್ಟ್ನೇದ ಕೇಸ್ ಇದು. ಇಲ್ಲಿ ಸಾರ್ವಜನಿಕ ಶಾಂತಿ, ನೈತಿಕತೆ ಮತ್ತು ಆರೋಗ್ಯ ಈ 3 ವಿಷಯಗಳಿಗೆ ಧಕ್ಕೆ ಆಗ್ಲಿಲ್ಲ ಅಂತಂದ್ರೆ ರಾಜ್ಯ
ಅಲ್ಲಿ ನಾಟಕ ಮಾಡುವಂತದ್ದು ಏನು ಇಲ್ಲ. ರಾಜ್ಯ ಅಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರನ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರನ ಆಗಿರ್ಬೋದು, ನೆನಪಿನಲ್ಲಿರ್ಬೇಕು. ಎಲ್ಲೆಲ್ಲಿ ರಾಜ್ಯ ಅಂತಕ್ಕಂಥ ಪದ ಬಳಕೆ ಆಕೈತೋ ಆರ್ಟಿಕಲ್ ಏನು 12 ಹೇಳ್ತೈತೆ ರಾಜ್ಯ ಅಂತಕ್ಕಂಥ ಪದದ ಡೆಫಿನಿಷನ್ ಎಲ್ಲೆಲ್ಲಿ ಐತಿ ಅಂತ ಹೇಳಿ ಅಲ್ಲಿ 12ನೇ ವಿಧಿಯನ್ನು ಹೇಳ್ಬೇಕಾದ್ರೆ ಹೇಳಿರಿ. ಹೌದಾ? ಅದು ಇಲ್ಲಿ ಎಲ್ಲಿವರೆಗೂ ರಾಜ್ಯ ಅಂದ್ರೆ ಆರ್ಟಿಕಲ್ ಭಾಗ ಈ 3 ಮತ್ತು 4ರಲ್ಲಿ ಎಲ್ಲೆಲ್ಲಿ ರಾಜ್ಯ ಅಂತಕ್ಕಂಥ ಪದದ ಬಳಕೆ ಬರಬೇಕು ಅಲ್ಲೆಲ್ಲೆಲ್ಲಾನು ಕೂಡ ಅದೇ ಡೆಫಿನಿಷನ್ ಅನ್ನ ಅನ್ವಯ ಮಾಡಬೇಕು. ರಾಜ್ಯ ಅಂತಂದ್ರೆ ಇಲ್ಲಿ ಯಾವುದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಪಂಚಾಯತಿಗಳಾಗಿರ್ಬೋದು, ಮುನ್ಸಿಪಾಲಿಟಿಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಅಥವಾ ಸಂಸ್ಥೆಗಳು ರಾಜ್ಯ ಅಂತಕ್ಕಂಥ ಪದದ ವ್ಯಾಪ್ತಿಯಲ್ಲಿ ಬರ್ತವೆ. ಇಲ್ಲಿ ಸಾರ್ವಜನಿಕ ಶಾಂತಿ, ನೈತಿಕತೆ ಮತ್ತು ಆರೋಗ್ಯ ಈ 3ರಿಗೆ ಧಕ್ಕೆ ಬರ್ತಿತ್ತು ಅಂತಂದ್ರೆ ಮಾತ್ರ ರಾಜ್ಯ ಹಸ್ತಕ್ಷೇಪ ಮಾಡಬಹುದೇ ಹೊರತಾಗಿ ಬೇರೆ ಯಾವುದೇ ಕಾರಣಗಳನ್ನ ಇಟ್ಕೊಂಡು ಹಸ್ತಕ್ಷೇಪ ಮಾಡುವಂತಿಲ್ಲ. ನೈತಿಕತೆ ಅಂತಂದ್ರೆ ಯಾರು SC ST ದವ್ರನ್ನ ಒಳಗೆ ಕರ್ಕೊಳ್ಳೋದಿಲ್ಲ, ಇಲ್ಲ ಹೆಣ್ಮಕ್ಳು ಲೇಡೀಸ್ ಒಳಗೆ ಬರುವಂತಿಲ್ಲ, ಮಠದೊಳಗೆ ಬರುವಂತಿಲ್ಲ, ಪೂಜೆ ಪುನಸ್ಕಾರ ಮಾಡುವಂತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ನೈತಿಕತೆ ಆಧಾರದ ಮೇಲೆ ತಾರತಮ್ಯ ಮಾಡಕತ್ತಿದ್ರು ಅಂತಂದ್ರೆ ಸ್ಟೇಟ್ ಕ್ಯಾನ್ ಎಂಟರ್ ಬಿಕಾಸ್ ಆಫ್ ವಾಟ್ ಆರ್ಟಿಕಲ್ 14 ಸೇಸ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಎಲ್ಲರೂ ಸಮಾನರು ಅಂತೇಳಿ ಆರ್ಟಿಕಲ್ 14 ಹೇಳ್ತೈತಿ. ಹೌದಾ? ತಾರತಮ್ಯ ಮಾಡುವಂತಿಲ್ಲ ಅಂತೇಳಿ ಅದರ ಆಧಾರದ ಮೇಲೆ ನೀವು ಎಂಟ್ರಿ ಆಗಬಹುದು. ಆರೋಗ್ಯ, ಫಾರ್ ಎಕ್ಸಾಂಪಲ್ ಮೊನ್ನೆ ಕೊರೋನಾ ಬಂದಾಗ ಎಲ್ಲಾ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಬಂದಿದ್ವು. ಆ ಟೈಮ್ನಾಗ ಯಾವ್ದಾದ್ರು ಒಂದು ಮಠ ಆಗ್ಲಿ, ಮಸೀದಿ ಆಗ್ಲಿ ಓಪನ್ ಆಗಿ ಆರೋಗ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸಗಳನ್ನ, ಸಾಂಕ್ರಾಮಿಕ ರೋಗಗಳನ್ನ ಹರಡಲು ಸಹಕಾರ ಮಾಡಕತ್ತಿದ್ದು ಅಂದ್ರೆ ಅವ್ರಿಗೆ ಗೊತ್ತಿಲ್ದೋ ಸಹಕಾರ ಕೊಡಾಕತ್ತಿದ್ವು ಅಂತಂದ್ರೆ ಯು ಕ್ಯಾನ್ ಕರ್ಟೈಲ್ ದಟ್ ಒನ್, ನೀವು ಅದನ್ನ ಪ್ರತಿಬಂಧಿಸಬಹುದು. ಅದ ಶಿರೂರ್ ಮಠ್ ಕೇಸ್ ಪ್ರಕಾರ. ಇದಿಷ್ಟು ನೆನಪಿನಲ್ಲಿರಬೇಕು. ಎಲ್ಲಿಯವರೆಗೂ ಸಾರ್ವಜನಿಕ ಶಾಂತಿ, ನೈತಿಕತೆ ಮತ್ತು ಆರೋಗ್ಯಕ್ಕೆ ಧಕ್ಕೆ ಆಗುವುದಿಲ್ಲವೋ ಅಲ್ಲಿವರೆಗೂ ರಾಜ್ಯ ಧಾರ್ಮಿಕ ಸಂಸ್ಥೆಗಳ ಸಂಬಂಧಗಳಲ್ಲಿ, ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಇದು ಶಿರೂರ್ ಮಠದ ಕೇಸು. ಇನ್ನ ಎರಡನೇದ್ದು ನೋಡೋದಾದ್ರೆ, ಎರಡನೇ ಪ್ರಕರಣ ಯಾವ್ದಪ್ಪ ಅಂತಂದ್ರ ಶ್ರೀ ವೆಂಕಟರಮಣ ದೇವರ ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಅಂತಂದ್ರ ನಮ್ ಕರ್ನಾಟಕದ ಕೇಸ್ ಇದು. ಈ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಅದವ್ರು ಏನ್ ಹೇಳ್ತಾರೋ ಅಂತಂದ್ರ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಎಲ್ಲ ಜಾತಿಗಳಿಗೂ ಸಮನಾಗಿ ತೆರೆಯುವಂತೆ ಆದೇಶ ಮಾಡ್ತಾರೆ. ಇಲ್ಲಿ ನೈತಿಕತೆಯ ಮೂಲಕ ಸುಪ್ರೀಂ ಕೋರ್ಟ್ ಎಂಟ್ರಿ ಆಕೈತಿ. ನೈತಿಕತೆ, ಮೊರಾಲಿಟಿ. ಇಲ್ಲಿ ಏನಾಯ್ತು ಅಂದ್ರೆ ಕೀಳು ಜಾತಿಯವರು ಪೂಜೆ ಮಾಡಂಗಿಲ್ಲ, ಮೇಲ್ಜಾತಿಯವರು ಮಾತ್ರ ಪೂಜೆ ಮಾಡಬೇಕು, ಕೀಳು ಜಾತಿಯವರು ಅಷ್ಟೇ ಊಟ ಮಾಡಬೇಕು, ಮೇಲ್ಜಾತಿಯವರು ಊಟ ಮಾಡುವಂಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ವ್ಯವಸ್ಥೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಲ್ಲಿ ನಡಿಬಾರದು ಅಂತೇಳಿ ಶ್ರೀ ವೆಂಕಟರಮಣ ದೇವರು ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ದವರು ಆರ್ಡರ್ ಮಾಡ್ತಾರೆ. ಎಲ್ಲ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಎಲ್ಲ ಜಾತಿಗಳಿಗೆ ಸಮನಾಗಿ ತೆರೆಯಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ ಸುಬ್ರಹ್ಮಣ್ಯದ ಒಳಗದು ಕಾಳಸಪ್ಪ ದೋಷ, ಮಂಗಳ ದೋಷ ಈ ಎಲ್ಲ ಪೂಜೆಗಳನ್ನ ಮಾಡ್ತಾರ. ಅಲ್ಲಿ ಮೇಲ್ಜಾತಿಯವ್ರು ಮಾತ್ರ ಪೂಜೆ ಮಾಡ್ಬೇಕು, ಕೀಳು ಜಾತಿಯವ್ರು ಮಾಡುವಂಗಿಲ್ಲ. ಏನು ಇಲ್ಲ. ಅಲ್ಲಿ ನೀನು ಅದ್ರ ಫೀಸ್ ತುಂಬಿದಿ ಅಂತಂದ್ರೆ ಫೀಸ್ ತುಂಬಿದವ್ ಯಾವ ಬೇಕಾದವ್ ಇರ್ಬೋದು, ಪೂಜೆ ಮಾಡಬಹುದು. ಆದ್ರೆ ಪೂಜಾರಿತನ ಮಾಡಕ ಕ್ವಾಲಿಫಿಕೇಶನ್ ಬೇಕು ಅಂತ ಅಷ್ಟೇ ಹೇಳ್ತಾರೆ. ಪೂಜಾರಿತನದ ಕೇಸ್ ಬೇರೆ ಐತಿ, ಅದನ್ನ ಹೇಳ್ತೀವಿ. ಹೌದಾ? ಮೇಲ್ಜಾತಿ ಕೀಳು ಜಾತಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ತಾರತಮ್ಯಗಳು ಯಾವುದೇ ಧಾರ್ಮಿಕ ಅಂದ್ರೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಲ್ಲಿ ನಡೆಯುವಂತಿಲ್ಲ. ಯಾಕೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಅಷ್ಟ ಬರೀತಾರೋ ಅಂತಂದ್ರೆ ಕನ್ಸಿಡರೇಷನ್ ಮಾಡ್ತಾರೆ, ಅಜಂಪ್ಷನ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಮುಸ್ಲಿಮರಲ್ಲಿ ಮೇಲು ಕೀಳು ಜಾತಿಗಳಿಲ್ಲ, ಕ್ರಿಶ್ಚಿಯನ್ರಲ್ಲಿ ಮೇಲು ಕೀಳು ಜಾತಿಗಳಿಲ್ಲ, ಪಾರ್ಸಿಗಳಲ್ಲಿ ಮೇಲು ಕೀಳು ಜಾತಿಗಳಿಲ್ಲ. ಆದ್ರೆ ಹಿಂದೂ ಧರ್ಮದಲ್ಲಿ ಮೇಲು ಕೀಳು ಜಾತಿಗಳದಾವು ಅಂತೇಳಿ ಕನ್ಸಿಡರೇಷನ್ ಮಾಡಿ ಅವರಿಗೆ ಮಾತ್ರ ಓಪನ್ ಮಾಡ್ತಾರೆ. ಹೌದಾ? ಮುಸ್ಲಿಮರಲ್ಲಿನೂ ಮೇಲು ಕೀಳು ಜಾತಿಗಳಿದ್ದು ಅಂತಂದ್ರೆ ಮುಸ್ಲಿಮರು ಅಲ್ಲಿನೂ ಆರ್ಡರ್ ಬರ್ತಿತ್ತು, ಮಸೀದಿಗಳಲ್ಲಿ ಎಲ್ಲಾ ಮುಸ್ಲಿಂಗಳಿಗೂ ಸಮನಾಗಿ ತೆರೆಯುವಂತೆ ಆದೇಶ ಮಾಡ್ತಿದ್ರು. ಕ್ರಿಶ್ಚಿಯನ್ರಲ್ಲೂ ಅದೇ ರೀತಿ ಆದೇಶ ಮಾಡ್ತಿದ್ರು. ಬಟ್ ಆದ್ರೆ ಏನಾಯ್ತು ಅಂತಂದ್ರೆ ಇಲ್ಲಿ ಕನ್ಸಿಡರೇಷನ್ ಐತಿ. ಮುಸ್ಲಿಮರ ಅಂತಂದ್ರೆ ದೇರ್ ಇಸ್ ನೋ ಕಾಸ್ಟ್ ಇನ್ ಮುಸ್ಲಿಂ, ದೇರ್ ಇಸ್ ನೋ ಕಾಸ್ಟ್ ಇನ್ ಕ್ರಿಶ್ಚಿಯನ್, ದೇರ್ ಇಸ್ ನೋ ಕಾಸ್ಟ್ ಇನ್ ಪಾರ್ಸಿ ಅಂತ ಅಜಂಪ್ಷನ್ ಮಾಡ್ಯಾರ. ಆದ್ರ ಈ ಹಿಂದುಳಿದ ವರ್ಗಗಳ ಸರ್ವೆ ಮಾಡಾಕ್ತಾರಲ್ಲ ಗೌರ್ಮೆಂಟ್ ಅದವರು, ಅದ್ರಾಗ ಬ್ರಾಹ್ಮಣ ಮುಸ್ಲಿಮ, ಲಿಂಗಾಯತ್ ಮುಸ್ಲಿಮ, ದಲಿತ ಮುಸ್ಲಿಮ ಈ ರೀತಿಯಾಗಿರ್ತಕ್ಕಂಥ ಕಾಸ್ಟ್ಗಳು ಅದಾವೆ. ಅದು ಇನ್ ಹೆಂಗ್ ಕನ್ಸಿಡರ್ ಮಾಡ್ತಾರ ಅದು ನಮಗ್ ಗೊತ್ತಿಲ್ಲ. ಬಟ್ ಈ ರೀತಿ ಕಾಸ್ಟ್ಗಳನ್ನ ಸರ್ಕಾರನೇ ಬಿಡುಗಡೆ ಮಾಡದ. ಹೌದಾ? ದಲಿತ ಕ್ರಿಶ್ಚಿಯನ್, ಲಿಂಗಾಯತಿ ಕ್ರಿಶ್ಚಿಯನ್, ರೆಡ್ಡಿ ಕ್ರಿಶ್ಚಿಯನ್, ಆಮೇಲೆ ಕುರುಬ ಕ್ರಿಶ್ಚಿಯನ್ ಈ ರೀತಿಯಾಗಿರ್ತಕ್ಕಂಥ ಕ್ರಿಶ್ಚಿಯನ್ ಪದಗಳು ನಾವು ಸರ್ವೆ ಮಾಡ್ಬೇಕಾದ್ರೆ ಲಿಸ್ಟ್ ನೊಳಗಿದ್ದು ತಗದಾರ ಏನ್ ಮಾಡ್ಯಾರ ಅದು ನಮಗ್ ಗೊತ್ತಿಲ್ಲ. ಬಟ್ ಈ ಕನ್ಸಿಡರೇಷನ್ ಮೊದಲು ಏನ್ ಮಾಡಿದ್ರು ಅಂದ್ರೆ ಅಜಂಪ್ಷನ್ ಈ ಇವು ಯಾವ ಧರ್ಮಗಳತೆ ಕರೀತಾರೆ ಇವು ಅಲ್ಲಿ ಹುಟ್ಟಿದ್ದಕ್ಕೆ ಒಂದು ವರ್ಡ್ ಇದೆ, ಆ ವರ್ಡ್ ನನಗೆ ನೆನಪಾಗ್ತಿಲ್ಲ, ಮುಂದಿನ ವಿಡಿಯೋದಲ್ಲಿ ನೆನಪಾದ್ರೆ ಹೇಳ್ತೀನಿ. ಮುಸ್ಲಿಮು, ಕ್ರಿಶ್ಚಿಯನ್, ಪಾರ್ಸಿ ಈ ಧರ್ಮಗಳಲ್ಲಿ, ಬೇರೆ ಧರ್ಮಗಳಲ್ಲಿ ಜಾತಿ ಆಧಾರಿತ ವ್ಯವಸ್ಥೆ ಇಲ್ಲ. ಅದ್ರ ಸಂಬಂಧ ಅಲ್ಲಿ ನಾವು ಅವರಿಗೆ ಆರ್ಡರ್ ಮಾಡೋದಿಲ್ಲ. ಇಲ್ಲಿ ಹಿಂದೂ ಧರ್ಮದಲ್ಲಿ ಮಾತ್ರ ಜಾತಿ ಆಧಾರಿತ ವ್ಯವಸ್ಥೆ ಐತಿ, ಇಲ್ಲಿ ಮಾತ್ರ ಆರ್ಡರ್ ಮಾಡ್ತೀವಿ. ಮೇಲ್ಜಾತಿ ಕೀಳ್ಜಾತಿ ಎರಡೂ ಸಮನಾಗಿನೇ ನೋಡ್ಬೇಕು. ಎಲ್ಲಿ
ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಂತೇಳಿ ಆರ್ಡರ್ ಮಾಡಿದ್ರು. ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್, ವಿ ಕ್ಯಾನ್ ಅಕ್ಸೆಪ್ಟ್ ಇಟ್. ಅಕ್ಸೆಪ್ಟ್ ಇಟ್ ಅನ್ನಕ್ ಬರೋದೇ ಇಲ್ಲ. ಗೌರ್ಮೆಂಟ್ ಆರ್ಡರ್, ಸಾರಿ ಕೋರ್ಟ್ ಆರ್ಡರ್ ಅದು, ಯು ಶಾಲ್ ಫಾಲೋ ದಟ್. ಅದು ಮಾಡೋದು ಈಗ ಮೇಲ್ಜಾತಿ ಒಬ್ಬ ಪೂಜೆ ಮಾಡ್ತಿರ್ತಾನೆ, ಪಾಪ ಈ ಕೆಳಜಾತಿಯವ ಅದನ್ನ ಕೆಳಗಡೆ ನಿಂತು ನೋಡೋದ್ರಿಂದ ಅವನ ಮನಸ್ಸಿಗೆ ಎಷ್ಟು ಘಾಸಿ ಆಗ್ತೈತಿ. ಜಸ್ಟ್ ಥಿಂಕ್ ಆಫ್ ಇಟ್. ಫಾರ್ ಎಕ್ಸಾಂಪಲ್, ಇದೇ ಮೇಲ್ಜಾತಿ ಕೆಳಜಾತಿ ಒಳಗೆ ಇದ್ದು ವಿಚಾರ ಮಾಡಿದ್ರೆ ಏನಾಕೈತಿ ಅಂತೇಳಿ, ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ವಿಚಾರಗಳ ಶೈಲಿ ಬದಲಾಗಬೇಕು. ನನಗಾಗಿ ಅವಂಗಾಗೋ ಪರಿಸ್ಥಿತಿ ಒಳಗೆ ನಾವು ನಿಂತು ವಿಚಾರ ಮಾಡಿದಾಗ ಅವ್ಗೆ ಏನು ತ್ರಾಸ ಆಕೈತಿ ಅಂತೇಳಿ ನಮಗೆ ಗೊತ್ತಾಕೈತಿ. ಈಗ ಇವ್ನು ಪೂಜೆ ಮಾಡಕ್ಕೆ ಬಿಡೋದಿಲ್ಲ ಅಂತಂದ್ರೆ ಇದು ಅವ ಧರ್ಮವನ್ನ ಹೆಂಗ್ ಅನುಸರಿಸಬೇಕು? ಹೌದಾ? ಈ ರೀತಿಯಾಗಿರ್ತಕ್ಕಂಥ ಯಾವುದೇ ವ್ಯವಸ್ಥೆ ಇರಬಾರ್ದು ಅಂತೇಳಿ ವೆಂಕಟರಮಣ ದೇವರು ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಅಂದ್ರೆ ಮೈಸೂರು ಅಂತಂದ್ರೆ 1971 ಮೊದಲನ. ಯಾಕಂತಂದ್ರೆ 1971 ನಂತರ ಕರ್ನಾಟಕ ಅಂತೇಳಿ ಆಕತಿ. ಅದಕ್ಕಿಂತ ಮೊದಲು ಮೈಸೂರು ರಾಜ್ಯ ಅಂತಾನೆ ಇತ್ತು. ಅಂದ್ರೆ ಈ ಕೇಸು 1971 ಮೊದಲನೇ ಇತ್ತು ಅಂತ. ಹೌದಾ? ಇದು ನೆನಪಿರಬೇಕು. ಇನ್ನ ಮುಂದಿನ ಕೇಸನ್ನು ನೋಡೋಣ. ಈ ಕೇಸು ನಮ್ಮ ಕರ್ನಾಟಕದ. ಈ ಕೇಸಿನ ಹೆಸರು TMA ಪೈ ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತೇಳಿ. ಈ ಕೇಸ್ನಲ್ಲಿ ತೀರ್ಪು ಬರ್ತೈತಿ ಏನಂತೇಳಿ ಅಂತಂದ್ರ, ಯಾವುದೇ ಧರ್ಮದವರು ಧಾರ್ಮಿಕ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕು ಇದ್ದೇ ಇದೆ, ಅದನ್ನು ಕರ್ಟೇಲ್ ಮಾಡುವಂತಿಲ್ಲ ಅಂತೇಳಿ. ಇಲ್ಲಿ ಯಾವುದೇ ಧರ್ಮ ಅಂತಂದ್ರೆ ಮೆಜಾರಿಟಿ ಧರ್ಮ ಆಗಿರ್ಬೋದು, ಮೈನಾರಿಟಿ ಧರ್ಮನೂ ಆಗಿರ್ಬೋದು. ಮೈನಾರಿಟಿ ಮೀನ್ಸ್ ಸಂಖ್ಯೆಯಲ್ಲಿ ಯಾವುದು ಕಡಿಮೆ ಇದೆಯೋ ಅದು ಮೈನಾರಿಟಿ, ಸಂಖ್ಯೆಯಲ್ಲಿ ಯಾವುದು ಜಾಸ್ತಿ ಇದೆಯೋ ಅದು ಮೆಜಾರಿಟಿ. ಮೆಜಾರಿಟಿ ಅಂತಂದ್ರೆ ಹಿಂದೂ ಧರ್ಮ, ಮೈನಾರಿಟಿ ಅಂತಂದ್ರೆ ಕ್ರಿಶ್ಚಿಯನ್, ಆಮೇಲೆ ಪಾರ್ಸಿ, ಮುಸ್ಲಿಮು, ಜೈನ, ಬೌದ್ಧ. ಇವು ಮೈನಾರಿಟಿ ರಿಲಿಜಿಯನ್ಸ್ ಅಂತ ಅನ್ಸ್ಕೊತವೆ. ಹೌದಾ? ಇಲ್ಲಿ ಎಲ್ಲರಿಗೂ ಅಧಿಕಾರ ಐತಿ. ಕೇವಲ ಮೈನಾರಿಟಿ ಅವರಿಗೂ ಈ ಅಧಿಕಾರವನ್ನು ಕೊಟ್ಟಿಲ್ಲ, ಕೇವಲ ಮೆಜಾರಿಟಿ ಅವರಿಗೂ ಈ ಅಧಿಕಾರವನ್ನು ಕೊಟ್ಟಿಲ್ಲ. ಏನಂತಂದ್ರೆ ನಿಮ್ಮ ಧಾರ್ಮಿಕ ಸಂಸ್ಥೆಗಳನ್ನ ಸ್ಥಾಪಿಸುವ ಜೊತೆಗೆ ನಿರ್ವಹಿಸುವ ಎರಡೂ ಅಧಿಕಾರಗಳು ನಿಮಗದಾವು. ಇಲ್ಲಿ ಮೆಜಾರಿಟಿ ಮೈನಾರಿಟಿ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ. ಯಾವ ಕೇಸ್ನಲ್ಲಿ? TMA ಪೈ ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಕೇಸ್ನಲ್ಲಿ. ಹೌದಾ? ಇನ್ನು ಮುಂದಿನ ಕೇಸನ್ನು ನೋಡೋಣ. ಮುಂದಿನ ಪ್ರಕರಣ ಯಾವ್ದಪ್ಪ ಅಂತಂದ್ರೆ ಶೇಷಮ್ಮಾಳು ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಕೇಸ್. ಈ ಕೇಸ್ನಲ್ಲಿ ಏನಾಗಿತ್ತು ಅಂತಂದ್ರೆ 1970ರಲ್ಲಿ ತಮಿಳುನಾಡು ಗೌರ್ಮೆಂಟ್ ಒಂದು ಆಕ್ಟ್ ಅನ್ನ ತಗೊಂಡ್ಬರ್ತೈತಿ. ಅದ್ ಯಾವ್ದಪ್ಪ ಅಂತಂದ್ರೆ ತಮಿಳುನಾಡು ರಿಲಿಜಿಯಸ್ ಅಂಡ್ ಚಾರಿಟೇಬಲ್ ಎಂಡೋಮೆಂಟ್ ಆಕ್ಟ್. ರಿಲಿಜಿಯಸ್ ಅಂಡ್ ಚಾರಿಟೇಬಲ್ ಎಂಡೋಮೆಂಟ್ ಆಕ್ಟ್ ಅಂತೇಳಿ ಈ ಆಕ್ಟ್ ಅನ್ನ 1970ರಲ್ಲಿ ತಗೊಂಡ್ಬರ್ತೈತಿ. 70ರಲ್ಲಿ ತಗೊಂಡ್ಬಂದಾಗ ಇದನ್ನ ಕ್ವಶನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಯಾವ ವಿಷಯದ ಆಧಾರದ ಮೇಲೆ ಅರ್ಚಕರು ವಂಶ ಪಾರಂಪರ್ಯ ಹುದ್ದೆ ಏನಂತ ಕೇಳ್ತಾರ ಅವರು. ಅರ್ಚಕ ಅಂತಕ್ಕಂಥ ಪೋಸ್ಟ್ ವಂಶ ಪಾರಂಪರ್ಯವಾಗಿ ಬಂದೈತೆನ. ಪಾರಂಪರ್ಯ ಅಂದ್ರ ತಂದೆ ಅರ್ಚಕ ಇದ್ದಂದ್ರೆ ಮಗನು ಅರ್ಚಕನಾಗ್ಬೇಕೇನ ಅಂತ ಹಿಂಗ. ಅಂದ್ರೆ ಮೊದಲು ರಾಜ್ಯ ಮನೆತನಗಳಿದ್ವಲ್ಲ, ರಾಜಾಧಿರಾಜ, ರಾಜ ಮಹಾರಾಜ, ಅಂದ್ರೆ ರಾಜನ ಮಗ ರಾಜ, ಅವನ ಮಗ ಮತ್ತು ರಾಜ, ಅವನ ಮಗ ಮತ್ತು ರಾಜ, ಬೇರೆದವ್ರ ರಾಜರಾಗಕನ ಏನೋ ಅನುಮತಿನೇ ಇರ್ಲಿಲ್ಲ. ಆ ರೀತಿ ಇಲ್ಲಿ ಬೇರೆದವ್ರ ಅರ್ಚಕರಾಗಕ್ಕೆ ಅನುಮತಿ ಇಲ್ಲ ಅಂತ ಕೇಳ್ತಾರೆ ಇವರು, ವಂಶ ಪಾರಂಪರ್ಯನ ಅಂತೇಳಿ. ಆದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ ಇಲ್ಲ, ಯಾರು ಬೇಕಾದ್ರೂ ಅರ್ಚಕರಾಗಬಹುದು. ಅರ್ಚಕ ಅಂತಕ್ಕಂಥ ಪದವಿ ಜಾತ್ಯತೀತವಾದದ್ದು. ಯಾರು ಬೇಕಾದ್ರೂ ಅರ್ಚಕರಾಗಬಹುದು. ಜೊತೆಗೆ ವಂಶ ಪಾರಂಪರ್ಯದಿಂದ ಅರ್ಚಕ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದವರು ಅರ್ಚಕರಾದ್ರೂ ಏನ್ ತೊಂದರೆ ಇಲ್ಲ ಅಂತ. ಈಗ ಒಬ್ರು ಯಾರೋ ಅರ್ಚಕರು ಇರ್ತಾರೆ. ಎ ಅಂತಕ್ಕಂಥ ಪರ್ಸನ್ ಅರ್ಚಕ ಇರ್ತಾನೆ, ಬಿ ಅಂತಕ್ಕಂಥ ಪರ್ಸನ್ ಅವನ ಮಗ ಅವನು ಅರ್ಚಕ ಇರ್ತಾನೆ, ಸಿ ಅಂತಕ್ಕಂಥ ಮಗ ಅವನು ಅರ್ಚಕ ಇರ್ತಾನೆ. 3 ತಲೆಮಾರಿನಿಂದ ಅರ್ಚಕ ಪದವಿಯನ್ನ ಇವರು ನಿರ್ವಹಿಸ್ಕೊಂಡು ಬರ್ತಿರ್ತಾರೆ. ಕಾಮನ್ ಆಗಿ ಅರ್ಚಕತನವನ್ನ ಹೆಂಗ್ ಮಾಡ್ಬೇಕು ಅಂತ ಇವರಿಗೆಲ್ಲ ಗೊತ್ತಿರ್ತೈತಿ. ಈ ಸಿನ ಮಗ ಡಿನು ಕೂಡ ಅರ್ಚಕ ಆಗಿದ್ದ ಅಂತಂದ್ರೆ ಇದನ್ನ ನಾವು ಅಲ್ಲಗಳೆಯುವಂತಿಲ್ಲ. ಯಾಕಂತಂದ್ರೆ ಅವಂಗ ಅದು ಪದವಿ ಐತಿ. ಏನಪ್ಪಾ ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಐತಿ ಅವನ ಹತ್ರ. ವೇದಗಳು ಬರ್ತವೆ, ಮಂತ್ರ ಬರ್ತೈತಿ, ಯಾವ ಮಂತ್ರವನ್ನು ಯಾವಾಗ ಉಚ್ಚಾರಣೆ ಮಾಡ್ಬೇಕಂತ ಬರ್ತೈತಿ, ರುದ್ರಾಷ್ಟಕ ಅಂದ್ರೆ ಏನ್ ಗೊತ್ತೈತಿ, ಮಂಡಲ ಪೂಜೆ ಅಂದ್ರೆ ಏನ್ ಗೊತ್ತೈತಿ, ಎಲ್ಲಾನು ಗೊತ್ತೈತಿ. ಅಂದ ಬಳಕ ನೀವು ಅವನ ಹೆಂಗ ಡಿಸ್ಕ್ವಾಲಿಫೈ ಮಾಡ್ತೀರಿ. ಈ ಫಾರ್ ಎಕ್ಸಾಂಪಲ್ ಇನ್ನೊಬ್ಬವ ಈ ಅಂತಕ್ಕಂಥ ವ್ಯಕ್ತಿ ಅವ ಏನ್ ಮಾಡ್ತಿರ್ತಾನೆ, ಕೃಷಿ ಮಾಡ್ತಿರ್ತಾನೆ. ಎಫ್ ಅಂತಕ್ಕಂಥ ಅವನ ಮಗನು ಕೂಡ ಮತ್ತೆ ವಾಪಸ್ ಕೃಷಿನೇ ಮಾಡ್ತಿರ್ತಾನೆ. ಜಿ ಅಂತಕ್ಕಂಥ ಅವನ ಮಗನು ಕೃಷಿ ಮಾಡ್ತಿರ್ತಾನೆ. ಆದ್ರೆ ಜಿನ ಮಗ ಒಬ್ಬ ಆಯ್ ಅಂತಕ್ಕಂಥ ಬರ್ತಾನೆ. ಅವ ಏನ್ ಮಾಡ್ತಾನೆ ಅಂದ್ರೆ ಅರ್ಚಕರಿಗೆ ಇರ್ತಕ್ಕಂಥ ಎಲ್ಲ ಕ್ವಾಲಿಫಿಕೇಶನ್ ಗಳನ್ನ ಅವ ಗಳಿಸ್ಕೊತಾನೆ. ವೇದಗಳ ಅಧ್ಯಯನ ಮಾಡ್ತಾನೆ, ಉಪನಿಷತ್ಗಳನ್ನ ತಿಳ್ಕೊತಾನೆ,
ಪೂಜಾ ವಿಧಾನಗಳನ್ನ ತಿಳ್ಕೊತಾನೆ, ಯಾವ ಮಂತ್ರವನ್ನ ಯಾವ ಟೈಮ್ನಲ್ಲಿ ಓದಬೇಕು ಅಂತೇಳಿ ಅವಂಗೆಲ್ಲಾನು ಪಡ್ಕೊಂತಾನೆ. ಎಲ್ಲಾ ಪಡ್ಕೊಂಡ ನಂತರ ಇವನು ಬ್ಯಾರೆ ಮಠಕ್ಕ ಅಥವಾ ಯಾವುದೇ ದೇವಸ್ಥಾನಕ್ಕೆ ಅರ್ಚಕರನ್ನಾಗಿ ನೇಮಿಸಿದ್ರು ಅಂತಂದ್ರೆ ಅದನ್ನ ತಳ್ಳಿ ಹಾಕುವಂತಿಲ್ಲ. ಹೌದಾ? ಯಾಕಂತಂದ್ರೆ ಇದು ಕೃಷಿಕ ಕುಟುಂಬದಿಂದ ಬಂದದ್ದು ಕೂಡ, ವಂಶ ಪಾರಂಪರ್ಯವಾಗಿ ಕೃಷಿನೇ ಮಾಡ್ಬೇಕಂತ ಏನಿಲ್ಲ. ಹೌದಾ? ಅವ ಅರ್ಚಕ ಆಗಬಹುದು, ಏನು ತೊಂದರೆ ಇಲ್ಲ. ಆದ್ರೆ ಅರ್ಚಕರಿಗೆ ಬರ್ತಕ್ಕಂತ ಎಲ್ಲ ವಿದ್ಯೆಗಳು ಅವ್ನ್ ಗೊತ್ತಿರಬೇಕಷ್ಟೇ. ಇದರ ಉದ್ದೇಶ. ಹೌದಾ? ಅದಕ್ಕ ನಮ್ಮಲ್ಲಿ ಗುರು ಪರಂಪರೆ ಅಂತ ಹೇಳಿ ಬರ್ತೈತಿ. ಏನು ಒಂದು ಮಠ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಅದಕ್ಕೆ ಶಿಷ್ಯರು ಯಾರು, ಅವ್ನ ಶಿಷ್ಯರು ಯಾರು, ಅವ್ನ ಶಿಷ್ಯರು ಯಾರು ಅಂತ ಹೇಳಿ ಕೇಳ್ತಾರೆ. ಅಲ್ಲಿ ಏನೂ ಬರೋದಿಲ್ಲ. ಅದಕ್ಕೆ ಗುರು ಗೋವಿಂದ ಭಟ್ರು ಶಿಶುನಾಳ ಶರೀಫ್ ನನ್ನ ಶಿಷ್ಯನನ್ನಾಗಿ ಮಾಡ್ಕೊಂತಾರೆ. ಅವ ಮುಸ್ಲಿಮ್ರ, ಪೂಜೆ ಮಾಡೋದು ಗೊತ್ತಿಲ್ಲ, ಅವ್ನಿಗೆ ಏನೂ ಗೊತ್ತಿಲ್ಲ, ನಮಾಜ್ ಅಷ್ಟೇ ಗೊತ್ತಿರುತ್ತೆ, ಅಂತವನ್ನ ಶಿಷ್ಯನನ್ನಾಗಿ ಮಾಡ್ಕೊಂತಾರೆ. ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಶಿಷ್ಯನ್ ಮಾಡ್ಕೊಂಡ ನಂತರ ಕಲಿಸ್ತಾರ ಅವಂಗ ಬಾರ ಅಂತೇಳಿ, ಹಾಕಿದ ಜನಿವಾರವ ಅಂತೇಳಿ ಸಾಂಗ್ ಕೇಳಿರ್ಬೇಕು. ಅದನ್ನ ಮುಂದೆ ಶಿಶುನಾಳ್ ಶರೀಫರು ಹಾಡ್ತಾರೆ, ಮಾಡಿಕೊಂಡೇನವ ಗಂಡನ ಅಂತೇಳಿ. ಅದು ಏನಾರ ಇರ್ಲಿ, ಸೆಕೆಂಡ್ರಿ ಅದು. ಯಾಕಂದ್ರೆ ನಾ ಇಲ್ಲಿ ಏನ್ ಹೇಳಕತ್ತೀವಿ ಅಂತಂದ್ರೆ, ಪದ್ಧತಿಗಳು ಬರ್ತಿದ್ವು ಅಂತಂದ್ರೆ ಯಾರು ಬೇಕಾದ್ರೂ ಕೂಡ ಆ ಪೋಸ್ಟ್ ಅನ್ನ ಗಳಿಸ್ಕೋಬಹುದು. ಹೌದಾ? ಅರ್ಚಕ ಪೋಸ್ಟ್ ದಟ್ ಈಸ್ ಅನ್ ಸೆಕ್ಯುಲರ್ ಪೋಸ್ಟ್. ಯು ಕ್ಯಾನ್ ಅರ್ನ್ ದಟ್ ಬೈ ವೇ, ಯು ಕ್ಯಾನ್ ಅಂದ್ರೆ ಯಾವ ಹಾದಿಯ ಮೂಲಕ ಅದನ್ನ ಗಳಿಸ್ಕೋಬಹುದು ಅಂತಂದ್ರೆ ನೀನು ಅದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯೆಯನ್ನ ಕಲಿತನಂತಾರ. ಹೌದಾ? ನೆನಪು ಮೇಲೆ ಇರಬೇಕು ಇದಿಷ್ಟು. ಅಂದ್ರೆ ಯಾರಿಗೂ ಇಲ್ಲಿ ಇದ್ರ ಮೂಲಕ ಯಾರಿಗೂ ವೇದ ಅಧ್ಯಯನವನ್ನ ಕಟೇಲ್ ಮಾಡಕ್ ಬರೋದಿಲ್ಲ ಅಂತ. ನೀನ್ ಅರ್ಚಕ ಆಗ್ಬೇಕು ಅಂತಂದ್ರೆ ಅದನ್ನ ಕಲಿಬೇಕು ಅಂತಂದ್ರೆ ಅದನ್ನ ಕಟೇಲ್ ಮಾಡಬಾರ್ದು. ಮೊದಲು ಏನಾಗ್ತದೆ, ಬ್ರಾಹ್ಮಣರಿಗೆ ಅಷ್ಟೇ ಅಂತೇಳಿ ವೇದಗಳ ಅಧ್ಯಯನ ಬ್ರಾಹ್ಮಣರಿಗೆ ಅಷ್ಟೇ ಅಂತ ಹೇಳಿ ನಾವು ಎಲ್ಲ ಇತಿಹಾಸದಾಗ ಓದಿವಿ. ಆದ್ರೆ ಹಂಗಿತ್ತು ಇಲ್ಲೋ ನಮಗ್ ಗೊತ್ತಿಲ್ಲ. ಇತಿಹಾಸದಾಗ ಹೇಳ್ತಾರೆ ವೇದಗಳ ಅಧ್ಯಯನವನ್ನು ಬ್ರಾಹ್ಮಣರ ಮಾಡ್ಬೇಕು ಅಂತ ಹೇಳಿ. ಹೌದಾ? ಯಾರಾದ್ರೂ ಬರ್ತೈತೋ ಅವ್ರು ಮಾತ್ರ ಪೂಜಾ ಕಾರ್ಯಗಳನ್ನ ಮಾಡ್ತಿದ್ರು. ಈಗ ವೇದಗಳ ಅಧ್ಯಯನ ಎಲ್ಲರಿಗೂ ಓಪನ್ ಆಗಿರೋದ್ರಿಂದ ನೀವು ಕೂಡ ಅರ್ಚಕರಾಗಬಹುದು, ನೀವು ಕೂಡ ಜ್ಯೋತಿಷಿಗಳಾಗಬಹುದು, ಏನೂ ತೊಂದರೆ ಇಲ್ಲ. ಹೌದಾ? ಇದಿಷ್ಟು ಶೇಷಮ್ಮಾಳ ಕೇಸ್ನಲ್ಲಿ. ಯಾವುದು? ತಮಿಳುನಾಡು ಗೌರ್ಮೆಂಟ್ ಒಂದು ಆಕ್ಟ್ ಅನ್ನ ತಗೊಂಡ್ಬರ್ತೈತಿ, ತಮಿಳುನಾಡು ರಿಲಿಜಿಯಸ್ ಅಂಡ್ ಚಾರಿಟೇಬಲ್ ಎಂಡೋಮೆಂಟ್ ಆಕ್ಟ್ 1970. ಆ ಕೇಸ್ನ ವಿರುದ್ಧ ಎಲ್ಲಿ ಹೋಗಿರ್ತಾರೋ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೋಗಿರ್ತಾರೋ. ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತೈತಿ ಏನಂತೇಳಿ, ಅರ್ಚಕತನ ವಂಶ ಪಾರಂಪರೆಯನ್ನ ನಾವು ತಡೆಗಟ್ಟಕ್ ಬರೋದಿಲ್ಲ. ವಂಶ ಪಾರಂಪರ್ಯವಾಗಿ ಬಂದಿದ್ದ ಅರ್ಚಕತನವನ್ನ ಅವನ ಮಗನಿಗೂ ಅರ್ಚಕತನ ಬರ್ತಿತ್ತು ಅಂತಂದ್ರೆ, ಅರ್ಚಕರಾಗೋ ಕ್ವಾಲಿಫಿಕೇಶನ್ ಇತ್ತು ಅಂತಂದ್ರೆ, ಇಲ್ರಿ ಅಪ್ಪನಿಂದ ಮಗಗ, ಮಗನಿಂದ ಮೊಮ್ಮಗನಿಂದ ಮರಿ ಮೊಮ್ಮಗ ಬಂದೈತ್ರಿ ಅಂತ ಹೇಳಿ ಡಿಸ್ಕ್ವಾಲಿಫೈ ಮಾಡಕ್ ಬರೋದಿಲ್ಲ. ಅದು ಕಂಟಿನ್ಯೂಯೇಷನ್ ಇರ್ಬೋದು. ಆದ್ರೆ ನೀನು ಅರ್ಚಕತನವನ್ನ ಗಳಿಸ್ಕೊಂಡಿದ್ದಿ ಅಂತಂದ್ರೆ, ನಿನಗೂ ಕೂಡ ಅರ್ಚಕರಾಗುವ ಅರ್ಹತೆ ಇತ್ತು ಅಂತಂದ್ರೆ ನಿನ್ನನ್ನು ನಾವು ಡಿಸ್ಕ್ವಾಲಿಫೈ ಮಾಡಂಗಿಲ್ಲ. ಯಾಕಂದ್ರೆ ನೀ ಬ್ರಾಹ್ಮಣರೊಳಗೆ ಹುಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ನೀನು ಅರ್ಚಕನಾಗೋದನ್ನ ನಾವು ತಪ್ಸಾಕ್ ಬರೋದಿಲ್ಲ ಅಂತೇಳಿ ಅದನ್ನ ಹೇಳ್ತಾರ ಅವರು. ಇದಿಷ್ಟು ನೆನಪಿರ್ಬೇಕು. ಹೌದಾ? ಇದು ಶೇಷಮ್ಮಾಳ ಕೇಸು. ಇನ್ನು ಮುಂದಿನ ಕೇಸನ್ನು ನೋಡೋಣ. ಈ ಕೇಸ್ ಯಾವ್ದಪ್ಪ ಅಂತಂದ್ರೆ ಟ್ರಾವಂಕೂರ್ ದೇವಸ್ವಾಮ್ ಬೋರ್ಡ್ ಆಕ್ಟ್ ಇದೆ, ಬೋರ್ಡ್ ಕೇಸ್ ಇದೆ. ಯಾವ್ದು? ಟ್ರಾವಂಕೂರ್ ದೇವಸ್ವಾಮ್ ಬೋರ್ಡ್ ಕೇಸ್ ಅಂತ ಕರೀತಾರೆ. 2002ರಾಗ ಏನಪ್ಪಾ ಅಂತಂದ್ರೆ ಆದಿತ್ಯ ಅಂತಕ್ಕಂಥವ್ರೊಬ್ರು ಸುಪ್ರೀಂ ಕೋರ್ಟಿಗೆ ಹೋಗಿರ್ತಾರೆ. ಯಾವ್ದ್ರ ಸಲುವಾಗಿ ಅಂತಂದ್ರೆ ಕೇವಲ ಬ್ರಾಹ್ಮಣರಷ್ಟೇ ಅರ್ಚಕರಾಗಬಹುದೇ ಅಂತ. ಈ ಕೇಸ್ನಲ್ಲಿನೂ ಕೂಡ ಸುಪ್ರೀಂ ಕೋರ್ಟ್ ಶೇಷಮ್ಮಾಳ ವರ್ಡಿಕ್ಟ್ ಅನ್ನ ಪುನರುಚ್ಚರಿಸ್ತೈತಿ. ಏನಪ್ಪಾ ಅಂತಂದ್ರೆ, ಅರ್ಚಕ ಈ ಪದವಿ ಜಾತ್ಯತೀತವಾಗಿರೋದು, ಸೆಕ್ಯುಲರ್ ಆಗಿರೋದು, ಯಾರು ಬೇಕಾದ್ರೂ ಅರ್ಚಕರಾಗಬಹುದು. ಆದರೆ ಅರ್ಚಕರಿಗೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಯನ್ನ ಹೊಂದಿರೋದು ಕಡ್ಡಾಯ. ಏನು? ಇಲ್ಲಿ ಬ್ರಾಹ್ಮಣರ ಏಕಸ್ವಾಮ್ಯತೆಯನ್ನು ಅಲ್ಲಗಳಿತಾರೆ. ಏಕಸ್ವಾಮ್ಯತೆ ಅಂತಂದ್ರೆ ಅವ್ರಷ್ಟನ್ನ ಬ್ರಾಹ್ಮಣಿಕೆ ಮಾಡ್ಬೇಕು ಅಂತ ಏನಾದ್ರು ಕೇಳಿದ್ರು ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ ಅವ್ರು. ಇಲ್ಲ, ಯಾರು ಬೇಕಾದ್ರೂ ಬ್ರಾಹ್ಮಣತ್ವವನ್ನ ಅಥವಾ ಬ್ರಾಹ್ಮಣಿಕೆಯನ್ನ ಕಂಟಿನ್ಯೂಯೇಷನ್ ಮಾಡಬಹುದು. ಆದ್ರೆ ಅವರು ಬ್ರಹ್ಮನನ್ನ ತಿಳ್ಕೊಂಡಿರ್ಬೇಕು. ಬ್ರಹ್ಮ ಅಂತಂದ್ರೆ ವೇದಾಧ್ಯಯನಗಳ ಜ್ಞಾನ ಇರಬೇಕು, ಬ್ರಹ್ಮನನ್ನ ಅರಿತಿರಬೇಕು. ಅವಂಗ ಮಾತ್ರ ಬ್ರಾಹ್ಮಣ ಅಂತ ಕರೀತಾರೆ. ಹೋಗ್ಲಿ ಬಿಡ್ರಿ, ಈಗ ಜಾತಿ ಸೂಚಕ ಆಗೈತೆ ಅದು, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಯಾರು ಬ್ರಹ್ಮನನ್ನ ಅರಿತಿರ್ತಾರೋ ಅವ್ರು ಮಾತ್ರ ಬ್ರಾಹ್ಮಣ. ಹೌದಾ? ನಾ ಬ್ರಾಹ್ಮಣರ ಜಾತಿ ಒಳಗೆ ಹುಟ್ಟೇನೆ ಅಂತ ಅಂದ್ಬಳಕ್ ನಾನು ಬ್ರಾಹ್ಮಣ ಅನ್ಸ್ಕೊಳಂಗಿಲ್ಲ. ಬ್ರಹ್ಮನನ್ನ ಅರ್ತಿದ್ರು, ಗೊತ್ತಿತ್ತು, ಯಾವ್ದು ಬ್ರಹ್ಮ ಅಂತೇಳಿ ಅವ್ನಿಗೆ ತಿಳಿದಿತ್ತು, ಭ್ರಮೆ ಅಲ್ಲ. ಯಾವ್ದು ಬ್ರಹ್ಮ ಅಂತೇಳಿ ತಿಳಿದಿತ್ತು ಅಂದ್ರೆ ಮಾತ್ರ ಅವ ಬ್ರಾಹ್ಮಣ ಅನ್ಸ್ಕೊತಾನೆ. ಹೋಗ್ಲಿ, ಅದು ನಮ್ಗೆ ಬೇಡ. ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಬ್ರಾಹ್ಮಣಿಕೆ ಮಾಡಬೇಕು ಅಂತಂದ್ರೆ ಅವಂಗ ಆ ವಿದ್ಯೆ ಗೊತ್ತಿರಬೇಕು. ಆ ವಿದ್ಯೆ ಗೊತ್ತಿದ್ದವ ಯಾವ ಬೇಕಾದ್ರೂ ಬ್ರಾಹ್ಮಣನಾಗಬಹುದು, ಬ್ರಾಹ್ಮಣಿಕೆ ಮಾಡಬಹುದು. ಅರ್ಥ ಆಯ್ತಾ? ಬ್ರಾಹ್ಮಣಿಕೆ ಮಾಡಬೇಕು ಅಂತಂದ್ರೆ ಬ್ರಹ್ಮ ವಿದ್ಯೆ ನಿನಗೆ ಗೊತ್ತಿರಬೇಕು ಅಷ್ಟೇ. ಅದು ಗೊತ್ತಿತ್ತು ಅಂತ ನೀನು ಕೂಡ ಬ್ರಾಹ್ಮಣನ ಆಗಬಹುದು. ಇದು ಜಜ್ಮೆಂಟ್ ಸುಪ್ರೀಂ ಕೋರ್ಟ್. ಯಾವುದು? ಆದಿತ್ಯ ಟ್ರಾವಂಕೂರ್ ಕೇಸ್ನಲ್ಲಿ. ಟ್ರಾವಂಕೂರ್ ಎಲ್ಲಿ ಬರ್ತೈತಿ ಅಂದ್ರೆ ಕೇರಳದೊಳಗೆ ಬರ್ತೈತಿ. ಅಲ್ಲಿ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನ ಟ್ರಾವಂಕೂರ್ ಟ್ರಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ. 2002ರಲ್ಲಿ ಅಲ್ಲಿ ಕೇಸ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗೈತಿ, ಅರ್ಚಕರಷ್ಟೇ ಏನ್ ಮಾಡ್ಬೇಕು, ಬ್ರಾಹ್ಮಣರಷ್ಟೇ ಅರ್ಚಕರಾಗಬಹುದೇನಾ ಅಂತೇಳಿ. ಇಲ್ಲ, ಅರ್ಚಕ ಅಂತಕ್ಕಂಥ ಪದವಿ ಜಾತ್ಯತೀತವಾಗಿರೋದು, ಯಾರು ಬೇಕಾದ್ರೂ ಅರ್ಚಕರಾಗಬಹುದು. ಆದ್ರೆ ಅರ್ಚಕತನ ಅಥವಾ ಬ್ರಾಹ್ಮಣಿಕೆ ಅವನಿಗೆ ಬರ್ತಿರ್ಬೇಕು. ಅದು ಬಿಟ್ರೆ ಮತ್ತೇನಿಲ್ಲ. ಯಾವ ಟೈಮ್ಗೆ ಯಾವ ಮಂತ್ರಗಳನ್ನ
ಹೇಳಬೇಕು, ಯಾವ ಟೈಮಿಗೆ ಯಾವ ಪೂಜೆಯನ್ನ ಮಾಡಬೇಕು, ಆ ಪದ್ಧತಿಗಳೇನು, ಜನಿವಾರನ ಹಾಕೊಳಕ್ ಬರಲಾರ್ದವಂಗ ನೀವು ಬ್ರಾಹ್ಮಣಿಕೆ ಕೊಟ್ರ ಗತಿ ಹೆಂಗಾಕೈತಿ ಅಂತ, ಜನಿವಾರ ಹಾಕೊಳ್ಳೋದು ಹೆಂಗ ಅಂತೇಳಿ ಗೊತ್ತಿರಬೇಕು. ಅಂದ್ರ ಬ್ರಾಹ್ಮಣರಂತೆ ಬ್ರಾಹ್ಮಣಿಕೆ ಮಾಡಕ್ ಬರ್ತೈತಿ ಅಂತ ಗೊತ್ತಾಕೈತಿ. ನಾಮ ಹಚ್ಕೊಳ್ಳೋದೇ ಗೊತ್ತಿಲ್ದವಂಗ ನೀ ನಾಮ ಹಚ್ಚತೇಳಿ ಇದನ್ನ ಕೊಟ್ಟಿರ ತನಗೆ ನಾಮ ಹಚ್ಕೊಳ್ಳೋದು ಗೊತ್ತಿರೋದಿಲ್ಲ, ಅವ್ ಮಂದಿಗೆ ನಾಮ ಹಚ್ತಾನ ಮಣ್ಣ. ಹೌದಾ? ಅಂತವ್ರನ್ನೆಲ್ಲ ತಂದು ಬ್ರಾಹ್ಮಣಿಕೆ ಮಾಡಕ್ ಆಗೋದಿಲ್ಲ. ಅದ್ರ ವಿದ್ಯೆ ನಿನಗೆ ಗೊತ್ತಿತ್ತು ಅಂತಂದ್ರೆ, ಅದರಲ್ಲಿ ನಿನಗೆ ಶ್ರದ್ಧೆ ಇತ್ತು ಅಂತಂದ್ರೆ ನೀನ ಬ್ರಾಹ್ಮಣಿಕೆನ ಮಾಡಬಹುದು ಅಂತ ಏನ್ ಆದಿತ್ಯನ ಕೇಸ್ನಲ್ಲಿ ಹೇಳ್ತಾರೆ. ಇದಿಷ್ಟು ಮಾಹಿತಿ ಆರ್ಟಿಕಲ್ 26 ಬಗ್ಗೆ, ಆರ್ಟಿಕಲ್ 26 ಎ ದಿಂದ ಡಿ ಯ ಬಗ್ಗೆ, ಅದರ ಎವಲ್ಯೂಷನ್ಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಇದಿಷ್ಟು ಕೇಸ್ನಲ್ಲಿ ಹೇಳ್ಯಾರ. ಹೌದಾ? ಬ್ರಾಹ್ಮಣತ್ವ ಫಸ್ಟ್ ಏನು ಪರ್ಮನೆಂಟ್ ಅಲ್ಲ. ಆಮೇಲೆ TMA ಪೈ ಕೇಸ್ನಲ್ಲಿ ಏನ್ ಮಾಡಿದ್ರು ಅಂದ್ರೆ ಆಸ್ತಿಯನ್ನು ಹೊಂದಬಹುದು. ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಜಜ್ಮೆಂಟ್ಗಳ ಬಗ್ಗೆ ಇವತ್ತು ತಿಳ್ಕೊಂಡಿವಿ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಹೇಳಿ ನಾನು ಅನ್ಕೊಂತೀನಿ. ಈ ವಿಡಿಯೋನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 27 ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಕ್ಕೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.